ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಇದುವರೆಗೂ ಪ್ರೇತಾತ್ಮ ಮನುಷ್ಯನ ಮೇಲೆ ಬಂದು ಸೇಡ್ ತೀರಿಸ್ಕೊಂಡಿರುವಂತಹ ಕಥೆಗಳನ್ನ ನೋಡಿರ್ತೀರ. ಆದರೆ ಒಂದು ಆತ್ಮ ಒಬ್ಬರು ಮನೆಯ ಟಿವಿಯನ್ನು ಸೇರಿ ಟಿವಿ ಮೂಲಕನೇ ತನ್ನ ಸೇಡನ್ನು ತೀರಿಸ್ಕೊಳ್ಳೋ ಕಥೆಯನ್ನು ನೀವು ಯಾವತ್ತಾದರೂ ಕೇಳಿದ್ದೀರಾ? ಸೊ ಅದೇ ಥರದ ಒಂದು ಕಥೆಯನ್ನು ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಕಥೆ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಅದರಲ್ಲೂ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ. ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಬನ್ನಿ ಈಗ ಹೆಚ್ಚು ತಡ ಮಾಡದೆ ಸಿನಿಮಾ ಕತೆಗೆ ಹೋಗ್ಬಿಡೋಣ. ಈ ಸಿನಿಮಾ ಹೆಸರು 13B ಫಿಯರ್ ಹ್ಯಾಸ್ ಅ ನ್ಯೂ ಅಡ್ರೆಸ್ ಅಂತ ಹೇಳಿ. ಒಂದು ಸುಂದರವಾದ ಕುಟುಂಬ, ಹ್ಯಾಪಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಒಬ್ಬ ತಾಯಿ, ಈ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ, ಮನೋಜ್ ಆ್ಯಂಡ್ ಮನೋಹರ್ ಅಂತ ಹೇಳಿ. ಒಳ್ಳೆ ಕೆಲಸ, ಮದುವೆ ಕೂಡ ಆಗಿರುತ್ತೆ. ಇಬ್ಬರು ಅಣ್ಣಂದಿರಿಗೂ ಒಬ್ಬಳು ಮುದ್ದಾದ ತಂಗಿ ಕೂಡ ಇರ್ತಾಳೆ. ಹಾಗೆ ಅಣ್ಣಂಗೂ ಕೂಡ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ತುಂಬ ಸಂತೋಷವಾಗಿ ಅನ್ಯೋನ್ಯವಾಗಿ ಇರುವಂತಹ ಕುಟುಂಬ. ಈ ಕತೆ ನಡೆಯೋದು ಸರಿಸುಮಾರು 2006ರಲ್ಲಿ. ಸೊ ಆವಾಗ ತಾನೇ ಈ ಕುಟುಂಬ ಒಂದು ಫ್ಲ್ಯಾಟ್ನ ಕೂಡ ಖರೀದಿ ಮಾಡಿರುತ್ತೆ. ಆ ಫ್ಲ್ಯಾಟ್ದು ಮನೆ ನಂಬರ್ ಬಂದು 13B ಅಂತ ಹೇಳಿ. ಸೊ ಫ್ಲ್ಯಾಟ್ನ ಖರೀದಿ ಮಾಡಿ ಆವಾಗ ತಾನೇ ಇವರು ಫ್ಲ್ಯಾಟ್ಗೆ ಶಿಫ್ಟ್ ಕೂಡ ಆಗಿರ್ತಾರೆ. ಎರಡನೇ ದಿನ ಮನೋಹರ್ನ ಹೆಂಡ್ತಿ ಕಾಫಿ ಮಾಡೋಕ್ಕೆ ಹೋಗ್ತಾಳೆ. ಆದರೆ ಅಚಾನಕ್ಕಾಗಿ ಹಾಲು ಒಡೆದೋಗ್ಬಿಡುತ್ತೆ. ಸೊ ಅಲ್ಲೇ ಹಾಲಲ್ಲಿ ಮಕ್ಳ ಜೊತೆ ಮಾತಾಡ್ತಿದ್ದಂಥ ಅವ್ರ ಅತ್ತೆಗೆ ಹೇಳ್ತಾಳೆ ಹಾಲು ಒಡೆದೋಯ್ತು ಅಂತ ಹೇಳಿ. ಅವ್ರ ಅತ್ತೆ ತುಂಬಾ ಗಾಬರಿ ಆಗ್ತಾರೆ. ಏನಿದು, ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಅಪಶಕನ ಆಗ್ತಾನೇ ಇದೆ. ನೆನ್ನೆ ಕೂಡ ಹಾಲು ಕೂಸ್ಬೇಕಾದ್ರೆ ಹಾಲು ಒಡೆದೋಯ್ತು, ಇವತ್ತು ಕೂಡ ಹೀಗೆ ಆಗ್ತಿದೆ ಅಂತ ಹೇಳಿ ತುಂಬ ಚಿಂತೆ ಮಾಡ್ತಿರ್ತಾಳೆ. ಅದನ್ನು ಮಕ್ಳಿಗೂ ಕೂಡ ಹೇಳ್ತಿರ್ತಾರೆ. ಆದರೆ ಇಬ್ಬರು ಮಕ್ಕಳು ಕೂಡ ಅವ್ರ ಅಮ್ಮನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕಂದರೆ ಈ ಮನೇನ ಅವರು EMI ಅಲ್ಲಿ ತೊಗೊಂಡಿರ್ತಾರೆ. ಅದು ಕೂಡ 20 ವರ್ಷ EMI ಹಾಕಿಸ್ಕೊಂಡು ಲೋನ್ ತೊಗೊಂಡು ಎಲ್ಲ ತುಂಬಾ ಕಷ್ಟಪಟ್ಟು ಮನೇನ ತೊಗೊಂಡಿರ್ತಾರೆ. ಸೊ ನಾವು ಏನೇ ಆದರೂ ಈ ಮನೆಯಲ್ಲೇ ಬದುಕಬೇಕು, ದಯವಿಟ್ಟು ಅಪಶಕುನ ಅಂತ ಎಲ್ಲ ಹೇಳ್ಬೇಡಿ ಅಂತ ಹೇಳಿ ಅವ್ರ ಅಮ್ಮನ್ನ ಕನ್ವಿನ್ಸ್ ಮಾಡ್ತಿರ್ತಾರೆ. ಸೊ ಅದೇ ಸಮಯಕ್ಕೆ ಮನೋಹರ್ನ ಅಣ್ಣನ ಮಗ ಬಂದು ಮನೋಹರ್ದು ಹೊಸ ಫೋನಿಂದ ಫೋಟೋನ ತೆಗಿತಾ ಇರ್ತಾನೆ. ನೋಡಪ್ಪ, ಇದೆಲ್ಲ ಕಾಸ್ಟ್ಲಿ ಫೋನ್, ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ ಫೋನ್ನ ಈಸ್ಕೊಂಡು ಅವನು ಆಫೀಸ್ಗೆ ಹೊರಡ್ತಾನೆ. ಮನೆಯಿಂದ ಹೊರಟಂಥ ಮನೋಹರ್ ಸೀದಾ ಲಿಫ್ಟ್ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಲಿಫ್ಟ್ ಓಪನ್ ಕೂಡ ಆಗುತ್ತೆ. ಆದರೆ ಅವನು ಹೋಗ್ಬೇಕಾಗಿರೋದು ಗ್ರೌಂಡ್ ಫ್ಲೋರ್ ಎಷ್ಟೇ ಒತ್ತಿದ್ರೂ ಆ ಲಿಫ್ಟ್ ವರ್ಕ್ ಆಗ್ತಿರಲ್ಲ. ಹಾಗೆ ಸಡನ್ನಾಗಿ ಡೋರ್ ಕೂಡ ಓಪನ್ ಆಗುತ್ತೆ. ಮುಂದೆ ಒಬ್ಬ ಬ್ಲೈಂಡ್ ವ್ಯಕ್ತಿ ಕೂಡ ಬರ್ತಾನೆ. ಹಾಗೆ ಅವನ ಹತ್ರ ನಾಯಿ ಕೂಡ ಇರುತ್ತೆ. ಸೊ ಇವರಿಬ್ಬರದು ಮಾತಾಡ್ತಿರ್ತಾರೆ, ಯಾವ ಫ್ಲ್ಯಾಟಲ್ಲಿ ಇರೋದು ಏನು ಅಂತ ಹೇಳಿ ಮಾತಾಡ್ತಿರ್ತಾರೆ. ಹಾಗೆ ಆ ವ್ಯಕ್ತಿ ಕೂಡ ಹೇಳ್ತಿರ್ತಾನೆ, ನೀವು ಇಷ್ಟು ಕೆಳಗಡೆಯಿಂದ ಸ್ಟೆಪ್ಸಲ್ಲಿ ಏನಕ್ಕೆ ಹೋಗ್ತೀರಾ, ಲಿಫ್ಟಲ್ಲಿ ಹೋಗ್ಬೋದಲ್ಲ ಅಂತ ಹೇಳಿದ್ರೆ ಅವ್ರನ್ನು ಲಿಫ್ಟ್ ವರ್ಕ್ ಆಗಲ್ಲ ಅಂತ ಹೇಳ್ತಾನೆ. ಸೊ ಈ ಕುರುಡ ವ್ಯಕ್ತಿ ಏನಿದ್ದಾನೆ ಅವನು ಹಿಂದೆ ತಿರುಗಿ ವಾಪಸ್ ಹೋಗ್ಬೇಕಿದ್ರೆ ಗೊತ್ತಾಗುತ್ತೆ ಲಿಫ್ಟ್ ವರ್ಕ್ ಆಗ್ತಿದೆ ಅಂತ ಹೇಳಿ. ಸೊ ಹಾಗಾಗಿ ಲಿಫ್ಟಲ್ಲಿ ಕೂಡ ಅವನು ಹೇಳ್ತಾನೆ. ಹಾಗೆ ಮನೋಹರ್ ಕೂಡ ಅಬ್ಸರ್ವ್ ಮಾಡ್ತಾನೆ, ಬೇರೆ ಎಲ್ಲರೂ ಕೂಡ ಲಿಫ್ಟಲ್ಲೇ ಬಂದು ಇಳಿತಿರ್ತಾರೆ. ಬಟ್ ಅವನಿಗೆ ಮಾತ್ರ ಲಿಫ್ಟ್ ಏನಕ್ಕೆ ವರ್ಕ್ ಆಗಲಿಲ್ಲ ಅಂತ ಹೇಳ್ಕೊಂಡು ಅವನು ಆಫೀಸ್ಗೆ ಹೋಗ್ತಾನೆ. ಆಫೀಸ್ ಕೊಲ್ಲಿಗೆ ಹೋಗಿ ತನ್ನ ಫೋನ್ನ ತೋರಿಸ್ತಾನೆ, ಹೊಸ ಫೋನ್ ತೊಗೊಂಡಿದ್ದೀನಿ ಅಂತ ಹೇಳಿ. ಬಟ್ ಅವ್ನ ಕೊಲ್ಲಿಗೆ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಫೋಟೋ ನೋಡು ಹೇಗೆ ಬಂದಿದೆ, ಇದನ್ನು